ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿರೋದು ಸ್ಪಂದನ ಅವರು. ಬ್ಯಾಡ್ ಲಕ್ ಅಂತ ಹೇಳಲ್ಲ, ಸೊ ಇಲ್ಲಿವರೆಗೂ ಬಂದಿರೋದು ಗ್ರೇಟ್ ಅಂತ ಹೇಳಬೇಕು. ಯಾಕಂತ ಹೇಳಿದ್ರೆ ಡ್ರಾಫ್ಟ್ ಲೆವೆಲ್ ಒಂದು ಕನ್ಸಿಸ್ಟೆನ್ಸಿ ರೀತಿಯಲ್ಲಿ ತಗೊಂಡು ಬಂದು ಇಲ್ಲಿವರೆಗೂ ಬಂದಿರೋದು ಅಷ್ಟು ಸುಲಭದ ಮಾತಲ್ಲ. ಸೊ ಎಷ್ಟೊಂದು ಜನ ಹೇಳಿದ್ರು ನಿಮ್ಮ ಬಗ್ಗೆ ಲೈಕ್ ಅವಾಗ ಹೋಗ್ಬೇಕಿತ್ತು, ಎಷ್ಟು ವಾರಗಳಿಂದ ಹೋಗ್ಬೇಕಿತ್ತು, ಕಲರ್ಸ್ ಕನ್ನಡದ ಮಕ್ಕಳು ಅಂತ ಉಳಿಸ್ಕೊಂಡು ಅಂತ ಮಾತಾಡ್ತಾರೆ. ಬಟ್ ಡೆಫಿನೆಟ್ಲಿ ಅದೆಲ್ಲ ಲೈಕ್ ವ್ಯಕ್ತಿತ್ವ ಅಂತ ಬಂದಾಗ ಜನರು ಪ್ರೀತಿಸೋದು ತುಂಬಾನೇ ಮುಖ್ಯ ಆಗುತ್ತೆ. ಬಟ್ ಇವರ ವ್ಯಕ್ತಿತ್ವ ಏನಿದೆ ಅಲ್ಲ, ಸೊ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲೂ ನೆಗೆಟಿವ್ ಇಲ್ಲ. ಸೊ ಎಲ್ಲೂ ಅವರು ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋದಿಲ್ಲ. ಲೈಕ್ ಎಷ್ಟೊಂದು ಸರಿ ಗಿಲ್ಲಿ ಮತ್ತೆ ಅಶ್ವಿನಿ ನಡುವೆ ಜಗಳ ಆದಾಗ ಇವರೇ ಬಗೆಹರಿಸಿದ್ದಾರೆ. ಮೀನ್ಸ್ ಏನಂತ ಹೇಳಿದ್ರೆ ಲೈಕ್ ನೀವು ಮಾತಾಡೋ ಮಾತುಗಳಿಂದ ಕಿಚ್ಚ ಸುದೀಪ್ ಸರ್ ಬಂದು ಇದನ್ನೇ ಮಾತಾಡ್ಬೇಕಂತ ತಿಳಿಸಿ ಹೇಳಿದರೆ. ಸೊ ಹೊರಗಡೆ ಏನಿದ್ರು ಸ್ಪಂದನ ಅವರು ಇಲ್ಲಿಯೂ ಹಾಗೆ ಇದ್ರು. ಬಟ್ ಬಿಗ್ ಬಾಸ್ ಮನೆ ಅಂತ ಬಂದಾಗ ಸ್ವಲ್ಪ ಎಕ್ಸ್ಟ್ರಾ ಕಾಂಟ್ರಿಬ್ಯೂಷನ್ ಇರಲೇಬೇಕು. ಹೌದು, ಟಾಸ್ಕ್ ಅಂತ ಬಂದಾಗ ತಮ್ಮ ಕೈಲಿ ಎಷ್ಟು ಎಫರ್ಟ್ಸ್ ಹಾಕಕ್ಕಾಗ್ತಿತ್ತು ಅಷ್ಟು ಎಫರ್ಟ್ಸ್ ಹಾಕಿ ಕೂಡ ಆಡಿದ್ದಾರೆ. ವ್ಯಕ್ತಿತ್ವ ಅಂತ ಬಂದಾಗ ತಮ್ಮ ವ್ಯಕ್ತಿತ್ವದಲ್ಲಿ ಎಲ್ಲೂ ಕೂಡ ಆ ನೆಗೆಟಿವ್ ಮಾಡ್ಕೊಂಡೆ ಇವತ್ತು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರೋದು ಸ್ಪಂದನ ಅವರು. ಐ ಥಿಂಕ್ ಈ ಒಂದು ಮೃದು ಸ್ವಭಾವ ಅವರ ಅಪ್ಪ ಅಮ್ಮ ಬಂದಾಗಲೇ ಗೊತ್ತಾಯ್ತು. ಸೊ ಇವರು ಇರೋದೇ ಹೀಗೆ ಅಂತ. ಸೊ ಈ ಒಂದು ಒಳ್ಳೆ ವ್ಯಕ್ತಿತ್ವಕ್ಕೆ ಒಳ್ಳೇದಾಗ್ಲಿ. ಹೌದು, ಕೆಲವೊಬ್ರು ಮಾತಾಡಿದ್ರು ಏನಂತ ಹೇಳಿದ್ರೆ ಲೈಕ್ ಸ್ಪಂದನ ಅವರು ಅವತ್ತೇ ಹೋಗ್ಬೇಕಿತ್ತು, ಇವತ್ತೇ ಹೋಗ್ಬೇಕಿತ್ತು ಅಂತ. ಸೊ ಅವರು ನಾಮಿನೇಟ್ ಆಗಿರಲ್ಲ, ಬಟ್ ಇವತ್ತು ಈ ಒಂದು ಸಿಚುವೇಶನ್ ಸರಿ ಎಲಿಮಿನೇಟ್ ಆಗ್ತಿದ್ದಾರೆ. ಸೊ ನಿಮ್ ಬಗ್ಗೆ ನೆಗೆಟಿವ್ ಆಗಿರೋದ್ರ ಬಗ್ಗೆ ಥಿಂಕ್ ಮಾಡೋ ಬದಲು ನಿಮ್ಮ ಪಾಸಿಟಿವ್ ಫ್ಯಾನ್ಸ್ ಬಗ್ಗೆ ಆಗಿರ್ಬೋದು, ನಿಮ್ಮ ಪಾಸಿಟಿವ್ ಬಗ್ಗೆ ಯೋಚನೆ ಮಾಡ್ಕೊಂಡು ಮುಂದೆ ಹೋಗಿ ಅಂತ ನಾನು ಆಶಿಸ್ತೀನಿ. ಸೊ ಬೆಸ್ಟ್ ವಿಶಸ್ ಟು ಯುವರ್ ಫ್ಯೂಚರ್ ಅಂಡ್ ಅವರ್. ಸೊ ನೀವೇನು ಅನ್ಕೊಂಡಿದ್ರೆ ಅದನ್ನೆಲ್ಲನೂ ಅಚೀವ್ ಮಾಡಿ ಅಂಡ್ ಈ ಒಂದು ಹೊಸ ವರ್ಷದಲ್ಲಿ ಹೊಸತನ ಹುಡ್ಕೊಂಡು ಹೋಗಿ ಅಂತ ನಾನು ಆಶಿಸ್ತೀನಿ. ಅಂಡ್ ಹೊಸ ಪ್ರಾಜೆಕ್ಟ್ಗಳು ನಿಮ್ಗೆ ಸಿಗ್ಲಿ ಅಂತ ನಾನು ಆಶಿಸ್ತೀನಿ. ಸೊ ನೀವು ಸ್ಪಂದನ ಅವರ ಮುಂದಿನ ಜೀವನಕ್ಕೆ ವಿಶ್ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ.